H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಬಿಜೆಪಿ ಹಾಗೂ ಇತರ ವಿರೋಧ ಪಕ್ಷಗಳು ಒಗ್ಗೂಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸುತ್ತಿವೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಎಂದು ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಕರೆ ನೀಡಿದ್ದಾರೆ. ಅರ್ಕಲ್ಗೂಡು ಪಟ್ಟಣದ ಶ್ರೀ ಗುರು ವಿಜಯ ಸಿದ್ಧ ಶಿವದೇವ ಮಂಗಳ ಮಂದಿರದಲ್ಲಿ ನಡೆದ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಜಾಗೃತಿ ಸಭೆಯಲ್ಲಿ ಅವರು ಮಾತನಾಡಿದರು. ಇತರ ರಾಜ್ಯಗಳಲ್ಲಿ ಲಕ್ಷಾಂತರ ಕಾಂಗ್ರೆಸ್ ಬೆಂಬಲಿಗರು ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಮತದಾರರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಇಂತಹ ಬೆಳವಣಿಗೆಗಳಿಂದ ಕೆಲವು ಪ್ರಮುಖ ರಾಜಕೀಯ ನಾಯಕರಿಗೂ ಹಿನ್ನಡೆಯಾಗಿರುವ ಉದಾಹರಣೆಗಳಿವೆ. ಆದ್ದರಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಾರ್ಯಕರ್ತರು ಜಾಗೃತರಾಗಿ ಕಾರ್ಯನಿರ್ವಹಿಸಿ ಯಾವುದೇ ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ಕೈಬಿಡದಂತೆ ಗಮನ ವಹಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಇಟ್ಕೊಳ್ಬೇಕು. ಈ ಸಾರಿ ಮತಪಟ್ಟಿಯಲ್ಲಿ ನಮ್ಮ ಹೆಸರು ಇದ್ರೆ ನಾವು ಈ ಭಾರತದ ಪ್ರಜೆಗಳಲ್ಲ. ನಾನು ಆಗಲಿ, ಶ್ರೇಯಸ್ ಆಗಲಿ, ಶ್ರೀಧರ್ ಗೌಡ ಆಗಲಿ, ಮಂಜಣ್ಣ ಆಗಲಿ, ಲಕ್ಷ್ಮಣ ಆಗಲಿ, ಅಥವಾ ಈ ವೇದಿಕೆ ಇರ್ತಕ್ಕಂಥ ಎಲ್ಲರೂ ಪಟೇಲ್ ಶಿವಣ್ಣವರಾಗಲಿ, ನೀವು ಎಲ್ಲರೂ 30ನೇ ತಾರೀಕಿಂದ ಕೊನೆಯವರೆಗೂ 1 ತಿಂಗಳು ನಿಮ್ಮ ಕೆಲಸ ಕಾರ್ಯ ಬಿಟ್ಟು ನೋಂದಣಿ ಮಾಡಿಕೊಳ್ಳದೆ ಹೋದ್ರೆ ನೀವು ವೋಟರ್ಸ್ ಅಲ್ಲ. ಇದು ನನ್ನ ಕೆಲಸ, ಇದು ಮುಖ್ಯ. ನೀವು ಮಾಡಿದಿರ ಅದು ಕಾರ್ಯರೂಪಕ್ಕೆ ಬರಬೇಕಾಗಿರೋದು ಎಲ್ಲಿ ಅಂದ್ರೆ ನಮ್ಮ PLA1 ಶ್ರೀಧರ್ ಗೌಡರು, PLO ಅಧಿಕಾರಿಗಳು, PLA2 ನೀವು ಈ ಕ್ಷೇತ್ರದಲ್ಲಿ ಎಷ್ಟು ತಪ್ಪುದು ಆ PLA2ಗಳು ಅದೇ ಬೂತ್ವರಾಗಿರ್ಬೇಕು ಮತ್ತು ಅವರ ಐಡೆಂಟಿಟಿ ನಮಗೆ ಇರಬೇಕು. ಅವರ ಕರ್ತವ್ಯ ಏನು? ವೋಟರ್ ಲಿಸ್ಟ್ ಅನ್ನ ಸೇರಿಸ್ತಕ್ಕಂಥದ್ದು, ನಿಜವಾದ ವೋಟರ್ನ ತಪ್ಪಿಸ್ಕೊಳ್ಳೋದಾಗಿ ನೋಡ್ಕೊಳ್ತಕ್ಕಂಥದ್ದು. ಅದರಲ್ಲೂ ಏನೇ ತಪ್ಪು ಬಿಜೆಪಿಯವರು ಮತ್ತು ದಳದವರು ಏನ್ ಮಾಡ್ತಾರೆ, ಈಗ ಬೇರೆ ರಾಷ್ಟ್ರಕ್ಕೆಲ್ಲ ಬಿಜೆಪಿ ಆದ್ರೆ ಹಾಸನದಲ್ಲಿ ಈ ಕೂಟ ಬೇರೆ ಇವರಿಬ್ರು ಕಾಟ, ಇವರಿಬ್ರು ಸೇರ್ಕೊಂಡು ಕಾಂಗ್ರೆಸ್ ಇಬ್ರು. ಯಾಕೆ ಅಂದ್ರೆ ದೇವೇಗೌಡರು ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್, ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್. ಆ ದ್ವೇಷ ಯಾಕಂದಪ್ಪ ಅಂದ್ರೆ ಜಾತಿ ಗಿಟ್ಟ ಮೇಲೆ ಜಾತಿ ಕೋಪ ಅನ್ನೋದು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ ಅವರು. ಇರ್ಲಿ, ಅದನ್ನ ಸಂತೋಷ ಏನಪ್ಪ ಅಂದ್ರೆ ಈ ಅರ್ಕಲ್ಗೂಡಲ್ಲಿ ಇಷ್ಟು ಈ ಇವರ ಗಲಾಟೆ ಒಳಗೆ, ಇವರ ತೊಂದರೆ ಒಳಗೆ ಇಷ್ಟು ದಿನ ಕಾಂಗ್ರೆಸ್ ಅವರು ಇದ್ದಿರಲ್ಲ. ನಿಮ್ಮಲ್ಲಿ ಸಲಾಂ, ನಿಮ್ಮ ನಮಸ್ಕಾರ. ಡಾಕ್ಯುಮೆಂಟ್ ಏನಿದೆ PLA2 ಬಗ್ಗೆ ನಾವು ಆಸೆ ಕೊಟ್ಟಿದ್ದಾರೆ, ತಯಾರು ಮಾಡಿದ್ದಾರೆ, ಅದರ ಕೊಟ್ಟಿದ್ದಾರೆ. ಅದಕ್ಕಾಗಿ ಮತ ಪರಿಷ್ಕರಣೆ ಬಗ್ಗೆ ನಮ್ಮ ಶ್ರೀಧರನವರ ಬಗ್ಗೆ ಹೇಳಿದ್ದಾರೆ. ಇದು ಅತ್ಯಂತ ಲಘುವಾಗಿ ತಗೊಳ್ಳುವಂತಹ ವಿಚಾರ. ಸವಿಸ್ತಾರವಾಗಿ ನಮ್ಮ ರೇವಣ್ಣ ಸಾಹೇಬರು ಇದ್ರ ಬಗ್ಗೆ ಸವಿಸ್ತಾರವಾಗಿ ಇದ್ರ ಬಗ್ಗೆ ಹೇಳಲಿದ್ದಾರೆ. ಯಾಕಂದ್ರೆ ನಾವು ಏನಾದರೂ ಲಘುವಾಗಿ ಇದನ್ನ ತಗೊಂಡ್ರೆ ನಾವು ಸುತ್ತಮುತ್ತಲು ಜೊತೆಗೆ ನಮಗೆ ಅಪಾಯ ಆಗ್ತದೆ. ಹಾಗಾಗಿ ನಾವು ಪ್ರತಿಯೊಂದೊಂದು ಪದವನ್ನು ಪರಿಷ್ಕರಣೆ ಮಾಡುವ ನಿಟ್ಟಿನಲ್ಲಿ ನಾವು ನೋಡ್ಕೊಳ್ಳುವಂತ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಇದೇ ನಮ್ಮ ತಾಲೂಕಿನಲ್ಲಿ 2 ಬ್ಲಾಕ್ ಸೇರಿಸಿ ಒಂದು ತರಬೇತಿ ಕೊಡುವಂತ ಕೆಲಸವನ್ನು ನಾವು ನಾವು ಮಾಡ್ತೀವಿ. ಒಂದನ್ನು ಸತ್ಯ ಈ ನಾವೇನು ಈ ಬೇಸ್ಮೆಂಟ್ ಅಂತ ಹೇಳ್ತಾರೆ, ಮನೆಗೆ ಅಡಿಪಾಯನೇ ಮತರಕ್ಷಣೆ ಮಾಡಿದಷ್ಟೇ ನಾವು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ, ಚುನಾವಣೆ ಗೆಲ್ಲಕ್ಕೆ ಸಾಧ್ಯ. ಹಾಗಾಗಿ ಇದನ್ನು ನಾವು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಕುಂದುಕೊರತೆಗಳು, ನಿಮ್ಮ ಸಮಸ್ಯೆಗಳು ಜವಾಬ್ದಾರಿ ನಮ್ದಾಗಿದ್ರೆ ಅದನ್ನ ನಾವು ನೋಡ್ಕೊತೀವಿ. ನೀವು ಮತರಕ್ಷಣೆ ಪಕ್ಷದ ದೃಷ್ಟಿ ಕೊಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ಇವತ್ತು ತಾಲೂಕಿನಲ್ಲಿ ಕಾಂಗ್ರೆಸ್ ಅತ್ಯಂತ ಬಲಿಷ್ಠವಾಗಿದೆ. 2020-2028ಗೆ ಮೊದಲೇ ಏನಾದರೂ ಅದು ಕೀರ್ತಿ ಪದಕ್ಕೆ ಗೆಲುವು ಆಗ್ತದೆ ಅಂತ ಹೇಳಿದ್ರು ಅದು ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರ ಅಂತ ಹೆಮ್ಮೆಯಿಂದ ಇಷ್ಟಪಟ್ಟ ಎಲ್ಲ ಒಟ್ಟಾಗಿ ನಮಗೆ ನಮ್ಮ ತಾಯಿಯಾಗಿ ಕಾಂಗ್ರೆಸ್ ಪಕ್ಷ ನಮಗೆ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವನ ಪಕ್ಷಕ್ಕೆ ಕೊಡ್ಬೇಕು. ಹಾಗಾಗಿ ಪಕ್ಷ ನಮ್ಮ ತಾಯಿ ಅಂತ ತಿಳಿದು ಪಕ್ಷನ ಬೆಳೆಸಿ ಉಳಿಸುವಂಥದ್ದು ಎಲ್ಲ ಕಾರ್ಯಕರ್ತರ ಜವಾಬ್ದಾರಿಯಾಗಿರ್ತದೆ. ಎಲ್ಲ ಕಾರ್ಯಕರ್ತರು ಎಷ್ಟು ಕಷ್ಟಪಡ್ತಿದ್ರೆ ಖಂಡಿತವಾಗಿಯೂ ಪಕ್ಷ ಅಂತ ಸೂಕ್ಷ್ಮವಾಗಿ ಗಮನಿಸ್ತಿದೆ. ಯಾರು ಒಂದು ಕಷ್ಟ ವ್ಯರ್ಥ ಆಗಲ್ಲ ಅಂತ ಶ್ರಮ
ಖಂಡಿತವಾಗಿಯೂ ಭೂಮಿಗಾಗ್ತಕ್ಕಂಥ ಕಾಡು ಬೆಳೆ ಹಾಗೆ ಆಗ್ತದೆ. ಹಾಗಂತ ನೀವು ಶ್ರಮ ಹಾಕಿ ಖಂಡಿತವಾಗಿಯೂ ಯಾವತ್ತೂ ವಿಫಲ ಆಗಲ್ಲ. ನಾವು ಗೆದ್ದೇ ಗೆಲ್ತೀವಿ. ಈ ಬಾರಿ ನಾವು ಶ್ರಮವನ್ನ ಪಟ್ಟು ಒಂದು ಛಲವನ್ನ ಹಿಡಿದು ಈ ಒಂದು SIನ ಯಶಸ್ವಿಯಾಗಿ ನಾವೆಲ್ಲ ಮತಪರಿಷ್ಕರಣೆ ಯಶಸ್ವಿ ಮಾಡೋದಂತ ಹೇಳ್ತಾರೆ. ಏನು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ದೇಶ, ಈ ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ವ್ಯವಸ್ಥೆಯಲ್ಲಿ ಮತದಾನ ಮತ್ತೆ ಮತದಾರರೇ ಬಹಳ ಮುಖ್ಯವಾದಂಥದ್ದು. ಯಶಸ್ಸು ಮತದಾರರ ಮೇಲೆ ನಿಂತಿರ್ತಕ್ಕಂಥದ್ದು. ಆ ಇವತ್ತಿನ ಸಭೆ ಬಹಳ ಒಂದು ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥ ಸಭೆ. ಈ ಮತದಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು. ಅದು ಏನು 18 ವರ್ಷ ದಾಟತಕ್ಕಂಥ ಈ ದೇಶದ ಪ್ರತಿಯೊಬ್ಬರ ಹಕ್ಕು. ಅದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಮಹತ್ತರವಾದಂತಹ ಹಕ್ಕು. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಆ ಹಕ್ಕಿಗೆ ಎಲ್ಲೋ ಒಂದ್ ಕಡೆ ಸಂಚುಕಾರ ಬರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಭೆಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಾಕೆ ಸಂಚುಕಾರ ಅಂತ ಹೇಳ್ತೀವಪ್ಪ ಅಂದ್ರೆ, ಏನು ಕೆಲವು ರಾಜ್ಯಗಳಲ್ಲಿ ಮತ ಪರಿಷ್ಕರಣೆ ನಡೆದಿದೆ, ಅಲ್ಲೆಲ್ಲ ಕೂಡ ಮತದಾರರು ಇದ್ದಾರೆ. ಅವರಿಗೆ ಅರ್ಹ ಎಲ್ಲ ದಾಖಲಾತಿಗಳಿದ್ರೂ ಕೂಡ ಅವರನ್ನ ಮತಪಟ್ಟಿಯಲ್ಲಿ ಇಲ್ಲದ ರೀತಿಯಲ್ಲಿ ಮಾಡಿರುವುದನ್ನ ನಾವು ಕಾಣಬಹುದಾಗಿದೆ. ಇವತ್ತು ನಮ್ಮ ಬಿಹಾರ ರಾಜ್ಯದಲ್ಲಿ ಚುನಾವಣೆಗಿಂತ ಮುಂಚೆ ಅಲ್ಲಿ ಮತ ಪರಿಷ್ಕರಣೆ ನಡೀತು. ಆ ಸಂದರ್ಭದಲ್ಲಿ 62 ಲಕ್ಷ ಮತದಾರರನ್ನ ಕೈ ಬಿಡ್ತಾರೆ. 62 ಲಕ್ಷ ಮತದಾರರನ್ನ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಮತದಾರರನ್ನ ಕೈ ಬಿಡ್ತಾರೆ. ಉತ್ತರ ಪ್ರದೇಶದಲ್ಲಿ 2,30,00,000 ಮತದಾರರನ್ನ ಕೈ ಬಿಡ್ತಾರೆ. ಅವರೆಲ್ಲ ಬದುಕಿದ್ದಾರೆ, ಅವ್ರಿಗೆಲ್ಲ ದಾಖಲಾತಿಗಳಿದೆ. ಆದ್ರೆ ಕೆಲವೊಂದು ಸಬೂಬನ್ನ ಹೇಳಿ ಅವರನ್ನ ಮತದ ಹಕ್ಕನ್ನ ಕಿತ್ಕೊಳ್ಳಲಾಗಿದೆ. ಅದೇ ಹುನ್ನಾರ ನಮ್ಮ ಕರ್ನಾಟಕದಲ್ಲಿ ಕೂಡ ನಡೀತಕ್ಕಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ನಮ್ಮ ರೇವಣ್ಣ ಸಾಹೇಬ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲೂ ಕೂಡ ಆ ಮತವನ್ನ ಬಿಡ್ತಾ ಇರ್ತಕ್ಕಂಥ ಪ್ರಕ್ರಿಯೆಯನ್ನು ಗಮನಿಸಿಕೊಂಡಾಗ ಏನು ಕಾಂಗ್ರೆಸ್ ಪಕ್ಷದ ಮೂಲಭೂತ ಓಟ್ಗಳು ಅಂತ ಏನಿದ್ದೇವೆ, ಸಾಂಪ್ರದಾಯಿಕ ಮತಗಳು ಅಂತ ಹೇಳಿ ಯಾವ್ಯಾವ ಸಮುದಾಯಗಳಿದ್ದಾವೋ ಆ ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ಇವತ್ತು ಕೈ ಬಿಟ್ಟಿರುವುದನ್ನು ನಾವೆಲ್ಲ ಕೂಡ ಗಮನಿಸಬಹುದಾಗಿದೆ. ಹಾಗಾಗಿ ನಾವು ಈ ಒಂದು ಮತ ಪರಿಷ್ಕರಣೆಯ ಕಾಲದಲ್ಲಿ ಬಹಳ ಜಾಗರೂಕರಾಗಿರ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ